ಕಪಿಲೇಶ್ವರನಲ್ಲಿ ಏನು ಪ್ರಾರ್ಥನೆ ಮಾಡಿದ್ರು? ಭಗವಂತನ ಹತ್ರ ಹೋದಾಗ ಏನೂ ಕೇಳಬೇಕು ಅಂತ ಅನ್ಸೋದಿಲ್ಲ. ದಂಪತಿ ಸಮೇತ ನಮ್ಮಿಂದ ಒಳ್ಳೇದು ಮಾಡಿಸ್ಲಿ, ನಮ್ಗೆ ಒಳ್ಳೇದಾಗಲಿ. ದಂಪತಿ ಸಂಬಂಧ ಬಂದು ಸಮೇತವನ್ನು ಇದೊಂದು ವಿಶೇಷ ಪೂಜೆ ಆ ಥರ ಯಾವುದೂ ಇದಿಲ್ಲ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಸರ್, ಈಗ ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಅನ್ನುವಂಥದ್ದು ಇತ್ತು. ನೀವು ದಂಪತಿ ಸಮೇತ ಬೆಳಗಾವಿ ಕಪಿಲೇಶ್ವರ ಮತ್ತು ಯಲ್ಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿದ್ರಿ. ನಾನು ಆ ವಿಷಯದ ಬಗ್ಗೆ ಏನೂ ಪ್ರತಿಕ್ರಿಯಿಸೋಕ್ಕೆ ಬಯಸೋದಿಲ್ಲ. ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಪೂಜೆ ಹೇಗೆ ಏನು ವಿಶೇಷ ಪೂಜೆಯನ್ನು ನೋಡಿ, ಈ ಸುಮ್ಮನೆ ಮಾತುಗಳು ಬರೋದಿಲ್ಲ, ಸುಮ್ಮನೆ ಶ್ಲೋಕ ಹುಟ್ಟೋದಿಲ್ಲ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂಥೇಳಿ, ಆ ರೀತಿ ಅರ್ಚಕರ ಒಂದು ಪ್ರಭಾವದಿಂದ ಶಿಲೆಯೂ ಶಂಕರನಾಗತ್ತಂತೆ. ಹಾಗೆ ಉತ್ತಮ ರೀತಿಯಲ್ಲಿ ಪೂಜೆ ಆಗಿದೆ. ಇನ್ನೆಲ್ಲ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ. ಆ ಥರದ್ದೆಲ್ಲ ನಾನು ಭಾವಿಸೋದಿಲ್ಲ. ಎಲ್ಲರ ಜೊತೆಗೂ ದೇವರಿದ್ದಾನೆ, ಎಲ್ಲರೊಳಗೂ ದೇವರಿದ್ದಾನೆ. ಎಲ್ಲ ಆತ್ಮನೂ ಸರ್ವಭೂತೇಶು, ಎಲ್ಲ ಜೀವಿ ಮಾತ್ರ ಅಲ್ಲ, ಎಲ್ಲ ಜಡಚೇತನದಲ್ಲೂ ಕೂಡ ಭಗವಂತ ಇದ್ದಾನೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಯಾವ ಥರ? ನೋಡಿ, ನೀವು ಜಗತ್ತು ಹೇಗಿತ್ತೋ ಗೊತ್ತಿಲ್ಲ, ಆದರೆ ಭಾರತೀಯ ಪುರಾತನರು ತಾಯಂದಿರಿಗೆ, ಮಹಿಳೆಯರಿಗೆ ಅತ್ಯಂತ ಶ್ರೇಷ್ಠ ಗೌರವವನ್ನು ಕೊಟ್ಟಿದ್ದರು. ನಮ್ಮ ಭಗವಂತನೂ ಕೂಡ ಅರ್ಧನಾರೀಶ್ವರನಾಗಿ ಪ್ರಕಟಗೊಂಡ, ತನ್ನೊಳಗೆ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ದ. ನಮ್ಮೆಲ್ಲ ಸಂಕಷ್ಟದ ಸಂದರ್ಭಗಳಲ್ಲಿ ಶಕ್ತಿ ದೇವತೆಯಾಗಿ ದುರ್ಗೆ ಅವತಾರ ಎತ್ತಿ ರಾಕ್ಷಸ ಸಂಹಾರ ಮಾಡಿರೋದನ್ನು ನಾವು ನಮ್ಮ ಪುರಾಣಗಳಲ್ಲಿ ಕೇಳ್ತೇವೆ. ಆಗ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲಿ ಯತ್ರ ನಾರಿ ಪೂಜ್ಯಂತೆ ತತ್ರ ದೇವತಾ ಅಂತ ಭಾವಿಸಿದಂಥ ಸಂಸ್ಕೃತಿ ನಮ್ಮದು. ಎಲ್ಲಿ ಸ್ತ್ರೀಯರಿಗೆ ಗೌರವ ಇರುತ್ತೋ ಅಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಅಂಥೇಳಿ ನಮ್ಮ ಒಂದು ಈ ಭಾರತೀಯ ಪರಂಪರೆಯಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇದೆ. ನಾವು ಅದನ್ನು ಪುನರುತ್ಥಾನಗೊಳಿಸ್ಬೇಕು ಅಷ್ಟೇ. ಕಳ್ಕೊಂಡಿರೋದನ್ನು ಪುನರ್ಸ್ಥಾಪಿಸಬೇಕು. ಪುನರ್ಸ್ಥಾಪಿಸಿದ್ರೆ ಸಾಕು, ಎಲ್ಲ ಜಗತ್ತಿನ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ.